ಮಾವಿನ ಹಣ್ಣು ಸೀಸನ್ನು ಕಾಟು ಮಾವಿನ ಹಣ್ಣು ನೋಡಿ. ಕಾಟು ಮಾವಿನ ಹಣ್ಣು ಅಂತ ಹೇಳಿದ್ರೆ ಬಾಯಿ ಒಂದು ಪರಿಮಳ ಇದಕ್ಕೆ. ಇದು ಪದಾರ್ಥ ಮಾಡಿ ಊಟ ಮಾಡಿದರೆ ತುಂಬ ಲಾಯಕ್ಕಾಗ್ತದೆ, ಭಾರಿ ಟೇಸ್ಟು ನೋಡಿ. ಏನು ನಾನು ಅಂಗಡಿಯವನ ತುಂಬ ದಿವಸದಿಂದ ಆಯ್ತು ಕೇಳಿದ್ವಿ. ಪಾಪ ಅವು ಇವತ್ತು ತೆಗೆದಿಟ್ಟಿದ್ದಾರೆ ನನಗೋಸ್ಕರ 2 ಕಿಲೋ ತೆಗೆದಿಟ್ಟಿದೆ. ಇದು ನಿಮಗೆ ತೊಳೆದು ಒಂದೊಳ್ಳೆ ಪದಾರ್ಥ ಮಾಡಿ ಊಟ ಮಾಡಿದರೆ ಆಹಾ ಏನು ಟೇಸ್ಟ್ ಗೊತ್ತುಂಟಾ ನಿಮಗೆ. ಯಾರಿಗಾರು ಸಿಕ್ಕದಿದ್ದರೆ ಮಾರ್ಕೆಟಿಗೆ ಹೋಗಿ ನೋಡಿದ್ರಲ್ಲಿ ಸಿಗ್ತಾರೆ, ಸಿಗ್ತದೆ ಕಾಟು ಮಾವಿನ ಹಣ್ಣು ಅಂತ ಕೇಳಬೇಕು. ಇದು ಒಳ್ಳೆ ಹುಳಿ ಸಿಹಿ ಇರ್ತದೆ. ಪದಾರ್ಥ ಮಾಡಿದರೆ ಉಂಟಲ್ಲ ನೀವು ಯಾರು ಬಿಡಲ್ಲ ನೋಡಿ. ನನಗೆ ಎಷ್ಟು ಸಾಕು. ಇದು ಇನ್ನೊಂದು ಸರ್ತಿ ಪದಾರ್ಥ ಮಾಡಲಿಕ್ಕೆ ನೋಡಿ ಎಲ್ಲ ಹಾಕಿ ತೊಳೆದು ಎಲ್ಲವನ್ನು ಹಾಕಿಬಿಟ್ಟ. ಎಲ್ರಿಗೂ ಮಾವಿನ ಹಣ್ಣು ಅಂತ ಹೇಳಿದ್ರೆ ಭಾರಿ ಇಷ್ಟ. ಪದಾರ್ಥ ಮಾತ್ರ ಅಲ್ಲ, ಬೇರೆ ಏನೇನೆಲ್ಲ ಮಾಡ್ತಾರೆ. ನನಗೆ ಇದನ್ನು ತೊಳಿತೇನೆ ನೋಡಿ. ಬನ್ನಿ ಫ್ರೆಂಡ್ಸ್ ತೊಳಿವ. ಒಂದು ಪಾತ್ರೆ ಕೊಡು, ನೀವು ಚಂದ ತೊಳಿಬೇಕು ನೋಡಿ. ನೋಡಿ ಅದು ಹೊತ್ತು ಮಣ್ಣಿತ್ತು ನೋಡಿ, ಎಲ್ಲ ಹೋಯ್ತು. ನೋಡಿ ಫ್ರೆಂಡ್ಸ್, ಇನ್ನೊಮ್ಮೆ ನೀರಲ್ಲಿ ತೊಳಿವಾ. ಇದು ಒಂದು ನೀರಲ್ಲಿ ತೊಳೆದೆ. ಇನ್ನೊಮ್ಮೆ ತೊಳಿಬೇಕು. ಘಮ ಘಮ ಪರಿಮಳ ಬರ್ತಾ ಇದೆ. ಮತ್ತು ನಿಮಗೆ ಬರಲಿಕ್ಕಿಲ್ಲ, ನನಗೆ ಬರ್ತಾ ಇದೆ. ಇಲ್ಲಿ ಪರಿಮಳಕ್ಕೆ ಬಾಯಲ್ಲಿ ನೀರು ಬರ್ತಾ ಉಂಟು. ಎಸ್ ನೋಡಿ, ಇದರ ಸಿಪ್ಪೆಲ್ಲ ತೆಗಿಬೇಕು. ಹೀಗೆ ಮಾಡಿ ಇದರ ಸಿಪ್ಪೆ ತೆಗೆಯುವಾಗ ಹುಳ ಉಂಟಾ ಅಂತ ನೋಡಬೇಕು. ನೋಡಿ ಹೀಗೆ ಒಂದೊಂದನ್ನೇ ಸಿಪ್ಪೆಲ್ಲ ತೆಗಿಬೇಕು. ನೋಡಿ ಸಿಪ್ಪೆಲ್ಲ ತೆಗೆದಾಯಿತು, ಬೇಯಲಿಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕಿ ಕೈಯಲ್ಲಿ ಚೆನ್ನಾಗಿ ಗಿವಿಚ್ಚಿ ರಸ ಎಲ್ಲ ತೆಗಿಬೇಕು. ಈ ನೀರನ್ನು ಇದಕ್ಕೆ ಹಾಕ್ಕೊಳ್ಳಿ. ನೋಡಿ, ಇದಕ್ಕೆ ಸ್ವಲ್ಪ ಮೆಣಸಿನ ಹುಡಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ನಿಮ್ಮ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಳ್ಳಿ. ನೋಡಿ, 1 ಸ್ಪೂನು ಗೋಧಿ ಹುಡಿ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿ. ಗೋಧಿ ಹುಡಿ ಇಲ್ಲದ್ರೆ ಅಕ್ಕಿ ಹುಡಿ ಆಗ್ತದೆ, ಯಾವುದು ಆಗ್ತದೆ. ಅದು ಸ್ವಲ್ಪ ದಪ್ಪ ಬರಲಿಕ್ಕೆ ತುಂಬ ರುಚಿ ಆಗ್ತದೆ. ಈ ಥರ ಮಾಡಿದರೆ ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ಇದಕ್ಕೆ ಸಾಸಿವೆ ಮತ್ತು ಒಣಮೆಣಸು ಹಾಕಿ ಒಂದು ಒಗ್ಗರಣೆ ಮಾಡಿ, ತುಂಬ ರುಚಿ ಆಗ್ತದೆ. ನೀವೊಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ.